ಹಿಂದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರರು ವಿಜಯೇಂದ್ರ ಸರಸ್ವತಿಯವರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಈಗ ಸುಬ್ರಹ್ಮಣ್ಯಕ್ಕೆ ತೆರಳಿ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿ ಈಗ ನಮ್ಮ ದರ್ಭೆ ತಡಕಕ್ಕೆ ಬರಲಿದ್ದಾರೆ. ಇವತ್ತು ಪ್ರಬೋಧಿನಿ ಏಕಾದಶಿ, ಇವತ್ತು ಯತಿಯ ದರ್ಶನ ತುಂಬ ವಿಶೇಷವಾದದ್ದು. ಅಂತಹ ನಾಳೆ ಉತ್ಥಾನ ದ್ವಾದಶಿ, ಇವತ್ತು ಪ್ರಬೋಧಿನಿ ಏಕಾದಶಿ. ಇಂತಹ ಸಾಯಂಕಾಲದ ಪವಿತ್ರತಮವಾದ ದಿವಸದಲ್ಲಿ ನಮಗೆ ಯತಿಯವರ ದರ್ಶನ, ಯತಿಗಳ ದರ್ಶನ ತುಂಬ ಶ್ರೇಷ್ಠತಮ. ಅವರು ಅವಿಚ್ಛಿನ್ನ ಪರಂಪರೆಯ ಕಾಂಚಿ ಮಠದಲ್ಲಿ 80ನೇ ಗುರುಗಳಾಗಿದ್ದಾರೆ. ನಮ್ಮೆಲ್ಲರನ್ನು ಉದ್ದೇಶಿಸಿ ಅವರೀಗ ನಮ್ಮ ಬ್ರಾಹ್ಮಣ್ಯ ಸಂಸ್ಕಾರಗಳು, ನಾವು ಏನು ಮಾಡಬೇಕು, ಇವತ್ತು ಲೌಕಿಕವಾಗಿ ಸೇವೆ ಮಾಡುವವರು ಹಲವಿದ್ದಾರೆ, ಆದರೆ ಬ್ರಾಹ್ಮಣ್ಯ ರಕ್ಷಣೆ ಮಾಡಲಿಕ್ಕೆ ನಾವು ತೊಡಗಬೇಕು ಇತ್ಯಾದಿ ವಿಷಯಗಳನ್ನೆಲ್ಲ ನಮಗೆ ಮನಮಟ್ಟುವಂತೆ ಹೇಳಲಿಕ್ಕಿದ್ದಾರೆ. ತಾವೆಲ್ಲರೂ ಬಂದು ಈ ಯತಿಯರ ದರ್ಶನ, ಅವರಿಗೆ ವಂದನೆ ಹಾಗೂ ಅವರ ಹಿತನುಡಿಗಳನ್ನು ಕೇಳಿ ತನ್ಮೂಲಕ ಪಾವನರಾಗೋಣ ಅಂತ. ಅಂಕಲ್ ಬಂದ ಇಲ್ಲಿ ಬಂದ ಅಂತ ಹೇಳ್ತಾರೆ. ಓಕೆ, ಯಾರೆಲ್ಲ ಇದ್ದಾರೆ. ಓಕೆ, ಅವ್ರು ಮಹಾರಾಷ್ಟ್ರದಲ್ಲಿ ಅವರು ಇರ್ತಾರೆ. ಅದೇ ನಾವು ಪಾಠಶಾಲೆ ಗೀತಾ ಮಾಡಕೊಂತ ಮಂತೆ ಮನೆ ಮಾಡ ಕಾಟಿ ಮನೆ
ಯಾರು ಸಂಘಕ್ಕೆ ಮೂರು ಜನ ಇದ್ದಾರಲ್ಲ ನಾನು ಕೂಡ ಕೋಕಣಸ್ಥ. ಇನ್ನಿದ್ದಾರೆ ಇವ ನನ್ನ ಮಗನ ಅಭ್ಯಂತರ ಕುಮಾರ ಮೂರಷ್ಟಕ್ಕೆ ಆಗಿದೆ. ಇವನಿಗೆ ಋಗ್ವೇದ 4, 5, 6, 7, 8 ಅಷ್ಟಕ್ಕೆ ಆಗಿದೆ. ಯಾರು ನಮ್ಮ ಪುರೋಹಿತರು ಹೌದು. ಮತ್ತು ಇನ್ನೊಂದು ಮಾಡ್ತಾರೆ ರತ್ನಗಿರಿಲಿ ಒಂದು ಕಡೆ ಇವರು ನಾರಾಯಣ ಗೋಖಲೆ ಇವರು ಪುರೋಹಿತರು. ಏನು ವಿದ್ಯಾರ್ಥಿಗಳಿಗೆ ಸುನೀಲ ಯಜುರ್ವೇದ ಸ್ವಶಾಖಿತ ವಾಸಿಷ್ಠೋಹಂ ಯಜುರ್ವೇದಸ್ಯ ಐತಿರ್ಯ ಶಾಖಾಧ್ಯಾಯಿ ಹಿರಣ್ಯಕೇಶಿ ಸೂತ್ರಿ ಚೈತನ್ಯ यो वेदादोस्वर ಇದು ಈ ಕಡೆ ಬನ್ನಿ. ಅವರು ಶಾಖಲ ಶಾಖೆ ಅಶ್ವಲಾಯನ ತುಮಕೂರು ಬಡಗನ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಅಪಾರ ಕರುಣಾಸಿಂಧಂ ಜ್ಞಾನದಂ ಶಾಂತಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧ ಪಾವನ ಸೇವ್ಯಂತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸಂವಿಧಾಂಧ್ರ ಗೂರ್ಜರ ಮಹಾರಾಷ್ಟ್ರ ಅದನ್ನು ಪಂಚದ್ರಾವಿಡರು ಅಂತ ಹೇಳ್ತಾರೆ. ಈ ವಾಕ್ಯ ನಮ್ಮ ದೊಡ್ಡ ಗುರುಗಳು ನಮಗೆ ಹೇಳಿದರು. ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಯವರು ಪಲ್ಲಕ್ಕಿಗೆ ಕೂತ್ಕೊಂಡು ಆಮೇಲೆ ಒಂದು ದಿವಸ ನಮಗೂ ಈ ಥರ ಹೇಳಿದ್ದಾರೆ. ಪಂಚದ್ರಾವಿಡ ಅಂದರೆ ಕರ್ನಾಟಕ, ದ್ರವಿಡ, ಆಂಧ್ರ, ಗೂರ್ಜರ, ಮಹಾರಾಷ್ಟ್ರ. ಅಲ್ಲಿ ಪಂಚದ್ರಾವಿಡದಲ್ಲಿ ಸಮಾನ ವಿಚಾರ, ಸಮಾನ ಆಚಾರ, ಹೆಚ್ಚು ಅದು ವ್ಯತ್ಯಾಸ ಇಲ್ಲ. ಅದು ಸಂಸ್ಕಾರ, ಸಂಸ್ಕೃತಿ ಅವರು ಬೇರೆ. ಪಂಚಗೌಡರಂತ ಅವರು ಬೇರೆ. ಇವು
ತಾವು ಪಂಚ ದ್ರಾವಿಡರು. ಪಂಚ ದ್ರಾವಿಡರಲ್ಲಿ ಮಹಾರಾಷ್ಟ್ರದಲ್ಲಿ ಮೂರು ವಿಭಾಗಗಳಿದೆ. ವಿಭಾಗ ಯಾರು ಪ್ರಕಾರಗಳಿದೆ. ಪ್ರಕಾರಗಳಿದೆ. ವಿಭಾಗ ಅಂತ ಹೇಳಿದ್ರೆ ವ್ಯತ್ಯಾಸ ಅಂತ ಹೇಳ್ತಾರೆ. ಪ್ರಕಾರಗಳಿದೆ. ಮೂರು ಪ್ರಕಾರಗಳಿದೆ. ಒಂದು ದೇಶಸ್ಥ ಋಗ್ವೇದಿ, ಎರಡನೇದು ಚಿತ್ಪಾವನ ಕೊಂಕಣಸ್ಥರು ತಾವೆಲ್ಲರು. ಅದು ಮೂರನೆಯವರು ಕರಾಡೆ, ಅವರು ಸುಳ್ಯ ಪದವು ಪುತ್ತೂರು ಅಲ್ಲಿ ಇರುವವರು, ಅದು ಕರಾಡೆಯವರು. ಮೂರು ಜನರು ಇದ್ದಾರೆ. ಋಗ್ವೇದಿಗಳು ಇದ್ದಾರೆ, ಅವರು ಆಪಸ್ತಂಭಿಯವರು ಸ್ವಲ್ಪ ಇದ್ದಾರೆ. ಆಪಸ್ತಂಭಿ 1200 ಅವರು 1200 ಕುಟುಂಬಗಳು ಚಿತ್ಪಾವನ ಹಿರಣ್ಯಕೇಶಿ ಅವರು ಇದ್ದಾರೆ ಅಂತ ಹೇಳ್ತಾರೆ. ಇದು 1200 ಕುಟುಂಬಗಳು ಅಂತ. ಇವರದಲ್ಲಿ ಕೃಷ್ಣ ಯಜುರ್ವೇದ ಪ್ರಚಾರ ಮಾಡಬೇಕಂತ ನಮ್ಮ ಮುಖ್ಯ ಉದ್ದೇಶ ಇದೆ. ಪುನಃ ಅಲ್ಲಿ ಮಾತಾಡಿದೀವಿ. ಅವರು ಮತ್ತು ಕಾಶಿಯಲ್ಲಿ ಕೂಡ ನೋಡಿದ್ವಿ. ಹಿರಣ್ಯಕೇಶಿಗಳು ಪ್ರಯಾಗ ಕ್ಷೇತ್ರದಲ್ಲಿ ಕೆಲವರು ಬಂದಿದ್ದಾರೆ. ಪುರೋಹಿತರು ಕಾಶಿಯಲ್ಲಿ ಕೆಲವರು ಇದ್ದಾರೆ. ಅದರ ಸ್ವಶಾಖವನ್ನು ನಾವು ಸಂರಕ್ಷಣೆ ಮಾಡಬೇಕು. ಇಲ್ಲಿ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ಋಗ್ವೇದಿಗಳು ಕಡಿಮೆ. ಮಹಾರಾಷ್ಟ್ರ ದೇಶದಲ್ಲಿ ಋಗ್ವೇದಿಗಳು ಬಹಳ ಜನ ಇದ್ದಾರೆ. ಯಜುರ್ವೇದಿಗಳನ್ನು ಕೂಡ ಆಪಸ್ತಂಭೀಯರು ಕಡಿಮೆ. ಹಿರಣ್ಯಕೇಶಿ ಹೆಚ್ಚು. ಆಪಸ್ತಂಭೀಯರು ಮರಾಠಿ ಭಾಷಾ, ಅವರು ಮಾತೃಭಾಷಾ ಮರಾಠಿಯವರಲ್ಲಿ ಹುಮ್ನಾಬಾದು ಈ ಥರ ಇಲ್ಲಿ ಸ್ವಲ್ಪ ಕುಮರ್ಗ, ಲಾತೂರ್ ಆ ಪ್ರದೇಶದಲ್ಲಿ ಕೆಲವರಿದ್ದಾರೆ ಅಂತ ಹೇಳ್ತಾರೆ. ಅದು ಸಂಖ್ಯಾ ಗಣನೆ ಮಾಡಬೇಕು, ಸೆನ್ಸಸ್ ಮಾಡಬೇಕಂತ ಒಂದು ಪ್ರಚಾರ ಆಗುತ್ತದೆ. ಮಾಡಬಾರದು. ಇದು ಸ್ವಶಾಖಾ ಸೆನ್ಸಸ್ ಮಾಡಬೇಕು. ನಮ್ಮ ದೇಶದಲ್ಲಿ ಅವರವರ ಕುಟುಂಬದ ಆಚಾರ ಏನು ಅದು ನಾವೆಲ್ಲ ಇವತ್ತಿಗೆ ಹೇಳಬೇಕು. ನಾವು ಅಶ್ವಲಾಯನರು, ನಾವು ಅಪಸ್ತಂಭೀಯರು, ನಾವು ದ್ರಾಕ್ಷಾಯನರು, ಹಿರಣ್ಯಕೇಶಿ, ಸತ್ಯಾಷಾಢ ಸೂತ್ರ, ಅದು ಭಾರದ್ವಾಜ ಸೂತ್ರ ಅದಿದೆ. ಭಾರದ್ವಾಜ ಗೋತ್ರ ಹೆಚ್ಚು ಜನ ಇದ್ದಾರೆ. ಭಾರದ್ವಾಜ ಸೂತ್ರ ಇದೆ. ಭಾರದ್ವಾಜ ಸೂತ್ರ ಅವ್ರ ಸಂಖ್ಯೆ ಅವ್ರು ಕಡಿಮೆ. ಅದು ಕೆಲವರು ಇದ್ದಾರೆ. ಭಾರದ್ವಾಜ ಗೋತ್ರ, ಭಾರದ್ವಾಜ ಸೂತ್ರ. ಅದರ ಆಶ್ವಲಾಯನ ಗೋತ್ರ ಇದೆ. ಆಶ್ವಲಾಯನ ಗೋತ್ರ ಅದೇ ಅಲ್ಲಿ ನಾವು ಪುಸ್ತಕ ಪ್ರಿಂಟ್ ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಇದೆಲ್ಲ ಪ್ರಿಂಟ್ ಮಾಡಬೇಕಂತ 50-60 ವರ್ಷ ಮುಂಚೆ ನಮ್ಮ ದೊಡ್ಡ ಗುರುಗಳು ಹೇಳಿದ್ದಾರೆ. ಲಿಫ್ಕೋ ಅಂತ ಒಬ್ಬರು ಪಬ್ಲಿಷರ್ ಚೆನ್ನೈಯಲ್ಲಿ, ಲಿಫ್ಕೋ ಪಬ್ಲಿಷರ್ಸ್, ಅವರಿಗೆ ಹೇಳಿ ಗೋತ್ರ ಪದವರೆಲ್ಲ ಪ್ರಚಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ಗೋತ್ರ ಮತ್ತು ಸೂತ್ರ ಅಂತ ಒಂದು ತಮಿಳು ಭಾಷೆಯಲ್ಲಿ ಒಂದು ಪುಸ್ತಕ ಪ್ರಕಾಶನ ಮಾಡಿದ್ದಾರೆ ಲಿಫ್ಕೋ ಪಬ್ಲಿಷರ್ಸ್. ಅದರ ಮನೆಯಲ್ಲೇ ನಮ್ಮ ಸುಶಾಖ ಏನು ಪರಿಚಯ ಇರಬೇಕು. 1 ಋಷಿ, 2 ಋಷಿ, 3 ಋಷಿ, 5 ಋಷಿ, 7 ಋಷಿ, ಆಮೇಲೆ ಏಕಾದಶ ಋಷಿ ಇದ್ದಾರೆ. ಇದೆಲ್ಲ ಗೋತ್ರ ಪರಿಜ್ಞಾನ ಎಲ್ಲ ಇರಬೇಕು. ಬ್ರಾಹ್ಮಣೋತ್ಪತ್ತಿ ಮಾರ್ತಾಂಡ ಅಂತ ಒಂದು ಪುಸ್ತಕ ಇದೆ. ಅಲ್ಲಿ ವಿವರಗಳಿದೆ. ಅಲ್ಲಿ ಡೀಟೇಲ್ಸ್ ಇದೆ. ಅಲ್ಲಿ ಅದರ ಅನೇಕ ಗ್ರಂಥಗಳಿದೆ. ಎಲ್ಲ ಸ್ವಶಾಖವನ್ನು ನಾವು ಸಂರಕ್ಷಣೆ ಮಾಡಬೇಕು. ವೇದ ಪ್ರಚಾರ ಮುಖ್ಯ. ಅಲ್ಲಿ ಕೂಡ ಸ್ವಶಾಖವನ್ನು ಪ್ರಚಾರ ಮಾಡುವುದು. ಇವರು ಸುಲಭವಾಗಿ ಸಿಕ್ಕುತ್ತಾರೆ ಈ ಅಪಸ್ತಂಭೀಯರು. ಅದಕ್ಕೋಸ್ಕರವಾಗಿ ಎಲ್ಲರೂ ಅಪಸ್ತಂಭೀಯರು ಮಾಡಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲಿ ಏನು ಉಂಟೋ ಇಲ್ಲಿ ಬಂದಿತ್ತು. ಅಲ್ಲಿ ಆ ಸಂಪ್ರದಾಯವನ್ನು ತಾವು ಸಂರಕ್ಷಣೆ ಮಾಡಬೇಕು. ಅದು ಶಾಖಾರಂಡ ಅಂತ ಹೇಳ್ತಾರೆ. ಇಲ್ಲಿಂದ ಅಲ್ಲಿ ಅಯಾರಾಮ್ ಗಯಾರಾಮ್ ಎಲ್ಲ ಮಾಡಬಾರ್ದು. ಅದು ನಿಮ್ಮ ಸ್ವಶಾಖವನ್ನು
ನಾವು ಸಂರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಯಾರು ಪುರೋಹಿತರೆಲ್ಲ ಇದ್ದಾರೋ ಅವರೆಲ್ಲ ನಾವು ಪ್ರೋತ್ಸಾಹ ಮಾಡಿ ಸ್ಮಾರ್ಥ ಪ್ರಯೋಗ ಸಭಾ ಒಂದು ಮಾಡಬೇಕು. ಸ್ಮಾರ್ಥ ಬೋಧಾಯನ ಪ್ರಯೋಗ ಸಭಾ, ಹಿರಣ್ಯಕೇಶಿ ಪ್ರಯೋಗ ಸಭಾ, ಇದು ಸ್ವಲ್ಪ ಅಲ್ಪಸಂಖ್ಯಾಕಿದು ಅದು ಮೇಲ್ಗಡೆ ಲೌಕಿಕದಲ್ಲಿ ಅಲ್ಪಸಂಖ್ಯಾತರಂತ ಹೇಳುವರು ಅದೇ ವಿಷಯ. ಇಲ್ಲಿ ನಾವು ವೈದಿಕರಲ್ಲಿ ಬ್ರಾಹ್ಮಣರಲ್ಲಿ ಯಾರು ಸ್ವಶಾಖೆ ಯಾರೆಲ್ಲ ಇವರದ್ದು ಏನು ಸ್ವಶಾಖವೋ ಅದನ್ನು ಉಳಿಸಬೇಕು. ಅದು ಇವರಿಗೆಲ್ಲ ಹೇಳಬೇಕು, ಬ್ರಹ್ಮಚಾರಿಗಳಿಗೆಲ್ಲ ಪ್ರವರ ಪ್ರಚಾರ ಮಾಡಬೇಕು. ಅದು ವೇದ ಪಾಠಶಾಲೆ ಅಂತ 10-50 ಜನ ಅವರು ಓದ್ತಾರೆ, ಅದು ಬೇರೆ ವಿಷಯ. ಅವರನ್ನು ಉಪಯೋಗ ಮಾಡಿಸುವವರು ತಾವು ಗೃಹಸ್ಥರು, ಯಜಮಾನರು. ಅವರಲ್ಲಿ ಒಂದು ಜಾಗೃತಿ ಬರಬೇಕು. ನಿಮ್ಮ ಡೊನೇಷನ್ ಎಲ್ಲ ವೇದ ಪಾಠಶಾಲಾ ಅದರ ಮುಖ್ಯ ವೈದಿಕ ಕಾರ್ಯಕ್ರಮಗಳಿಗೆ ಬರಬೇಕು. ಅಲ್ಲಿ ಕೊಟ್ಟಿದ್ವಿ, ಇಲ್ಲಿ ಕೊಟ್ಟಿದ್ವಿ, ಇವರು ಸರ್ವ ಸಂಕಟ ದಾಕ್ಷಿಣ್ಯ ಆ ಥರ ಮಾಡಬಾರ್ದು. ನಿಮಗೂ ಲೌಕಿಕ ಸೇವೆಯಲ್ಲಿ ಮಾಡುವುದಕ್ಕೆ ಅನೇಕ ಜನರು ಇದ್ದಾರೆ. ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ. ನೂತನ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಲೌಕಿಕ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅನೇಕ ಜನರು ಇದ್ದಾರೆ. ಅದು ರಹದಾರಿ ಮಾಡುವವರು, ಬ್ರಿಡ್ಜ್ ಮಾಡುವವರು, ಬಿಜಿಲಿ ಕೊಡುವವರು, ಮಂದಿರ ನಿರ್ಮಾಣ ಮಾಡುವವರೆಲ್ಲ ಇದ್ದಾರೆ. ನಮಗೆ ಈ ಸಮಯದಲ್ಲಿ ಸ್ವಧರ್ಮ ಮತ್ತು ಸ್ವಶಾಖ ಸಂರಕ್ಷಣೆ. ಸ್ವಧರ್ಮ ಗಾಯತ್ರಿ ಅನುಷ್ಠಾನ, ಮಿತ್ರೋಜನ ಜಾತಿ ಪ್ರವಾಣ ಉಪಸ್ಥಾನ, ಇವೊಮ್ಮೆ ವರುಣಶ್ವಧಿ ಹವ ಮಧ್ಯಾಚ ಪ್ರಣಯ ಅದೆಲ್ಲ ಅರ್ಘ್ಯ ಪ್ರದಾನ ಕೊಡುವವರು, ಆಪೋ ಇಷ್ಟಾಮಯೋಪ ಆ ಥರ ಮಾಡುವವರು. ಯಜ್ಞೋಪವೀತ ತಯಾರು ಮಾಡಬೇಕು. ಇವರ ಹೆಣ್ಮಕ್ಕಳೆಲ್ಲ ಯಜ್ಞೋಪವೀತವನ್ನು ತಯಾರು ಮಾಡಬೇಕು. ಬಿಹಾರದಲ್ಲಿ ಮೈಥಿಲ ಬ್ರಾಹ್ಮಣರು ಝಾ, ಮಿಶ್ರಾ, ಚೌಧರಿ ಅವರಲ್ಲಿ ಯಜ್ಞೋಪವೀತ ತಯಾರು ಮಾಡ್ತಾರೆ. ಧರ್ಮಶಾಸ್ತ್ರ ಅನುಮತಿ ಇದೆ, ಅದಕ್ಕೋಸ್ಕರವಾಗಿ ಇದೆ. ಇದೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೋ, ಪರ್ಮಿಷನ್ ಕೊಟ್ಟಿದ್ದಾರೋ ಅದೆಲ್ಲ ನಾವು ಮಾಡಬೇಕು. ಅಲ್ಲಿ ತಕ್ಕಲಿ ಅಂತ ಇಟ್ಕೊಂಡು ಷಣ್ಣವತಿ ಅದು 96 ಇದು ತಯಾರು ಮಾಡಬೇಕು. ಅದು ನಾವು ಪರಮಾಚಾರ್ಯರು ನಮ್ಮ ಕಡೆ ಕೇಳಿದ್ದಾರೆ, ಏನು ಗೊತ್ತಾ ಷಣ್ಣವತಿ ಅದೆಲ್ಲ ಗೊತ್ತಾ ಅಂತ ಮಾಡಿದ್ದಾರೆ. ಅದರ ಅವರು ಧರ್ಮಶಾಸ್ತ್ರದಲ್ಲಿ ಬಹಳ ಅವರಿಗೆ ಅಭಿಮಾನ, ಆಗ್ರಹ ಇಲ್ಲ. ಈ ದೇಶದಲ್ಲಿ ಈ ಬ್ರಾಹ್ಮಣರೆಲ್ಲ ಸ್ವಧರ್ಮಾನುಷ್ಠಾನ ಮಾಡಬೇಕು, ಇಲ್ಲಿ ಇರಬೇಕು, ಭಾರತ ದೇಶದಲ್ಲಿ ಇರಬೇಕು. ಅವರು ಆ ಸಮಯದಲ್ಲೆಲ್ಲ ವಿದೇಶ ಹೋಗುವವರೆಗೂ ಉಪದೇಶ ಎಲ್ಲ ಕೊಡುವುದಿಲ್ಲ ಅವರು ದೊಡ್ಡವರುಗಳು. ಆ ಥರ ಅವರು ಸ್ವದೇಶ, ಸ್ವಧರ್ಮ, ಸ್ವಭಾವ ಅಲ್ಲಿ ಅವರು ನಿಷ್ಠೆ, ವೇದಾಧ್ಯಯನ ಎಲ್ಲ ಈ ದೇಶದಲ್ಲಿ ಇರಬೇಕು. ಸಣ್ಣ ಹುಡುಗರಿಗೆ 8 ವಯಸ್ಸಲ್ಲಿ ಉಪನಯನ ಮಾಡಬೇಕು. ಆಷೋಡಶಾತ್ ಬ್ರಾಹ್ಮಣಸ್ಯ ಅನತೀತ ಕಾಲ, 8ನೇ ವರ್ಷೆ ಬ್ರಾಹ್ಮಣ ಉಪನಯೀತ ಗರ್ಭಾಷ್ಟಮೇವ. ಆಷೋಡಶಾತ್ ಬ್ರಾಹ್ಮಣಸ್ಯ ಅನತೀತ ಕಾಲ, 16 ವಯಸ್ಸು ಮುಂಚೆ ಉಪನಯನ ಎಲ್ಲರಿಗೆ ಕಂಪಲ್ಸರಿ ಆಗಿ ಉಪನಯನ ಮಾಡಬೇಕು. ಪರ್ಮಿಷನ್ನು 16 ವಯಸ್ಸುವರೆಗೆ ಇದೆ. ಆ ಥರ ಅವರು ಅದಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದ್ವೈತ ಸಭಾ, ವೇದ ಧರ್ಮಶಾಸ್ತ್ರ ಪರಿಪಾಲನಾ ಸಭಾ ಮತ್ತು ಅನೇಕ ವೇದ ರಕ್ಷಣಾ ನಿಧಿ ಟ್ರಸ್ಟು, ವಿದ್ಯಾರಣ್ಯ ಭಾಷ್ಯ, ಯಾರ ಮನೆಯಲ್ಲಿ ವಿದ್ಯಾರ್ಥಿಕ ಶ್ರಾದ್ದ ಮಾಡಬೇಕೋ ಅದೆಲ್ಲ ಅನ್ನರೂಪವಾಗಿ ಮಾಡಬೇಕು. ಇದು ದಾನ ಕೊಟ್ಟಿದೆ ಬಿಟ್ಟಿದೆ ಆ ವಿಷಯವೇನು, ಅನ್ನರೂಪವಾಗಿ ಪ್ರತ್ಯಕ್ಷವಾಗಿ ನಾವು ಶ್ರಾದ್ದ ಮಾಡಬೇಕು. ಅದಕ್ಕೋಸ್ಕರವಾಗಿ ಬ್ರಾಹ್ಮಣರು ಬೇಕು. ಬ್ರಾಹ್ಮಣರು ನಾವೇ ಊಟ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಾರ್ದು. ವಿಶ್ವದೇವ ಅದೆಲ್ಲ ಯಾರ್ಯಾರು ಉಂಟು, ಆದಿತ್ಯ ರೂಪ, ರುದ್ರ ರೂಪ ಇದೆಲ್ಲ ಏನು ಹೇಳ್ತಾರೋ ಆ ಥರ ಅಲ್ಲಿ ಮಹಾಳೆ ಶ್ರಾದ್ದದಲ್ಲಿ ಪೂರ್ವಪಕ್ಷ ಪರಪಕ್ಷ ಅಂತ ಹೇಳ್ತಾರೆ, ಮಧ್ಯಮ ಪರಪಕ್ಷ ಇದನ್ನೆಲ್ಲ ಹೇಳ್ತಾರೆ.
ಅಲ್ಲಿ ಎಲ್ಲ ಬ್ರಾಹ್ಮಣರು 5 ಜನ ಯಾರು ಬರಬೇಕು. ಅವರು ಜೊತೆಯಲ್ಲಿ ಯಾರು ಸೇವೆ ಮಾಡಿದಾರೋ ಅವರು ಕೂಡ ಅವರ ಅನುಮತಿ ಕೊಟ್ಟಿದ್ದಾರೆ ಬ್ರಾಹ್ಮಣ ಹೋಗೋದಕ್ಕೆ. ಈ ಸ್ವಾರ್ಥ ಬಿಡಬಾರದು, ಅದು ಪ್ರತ್ಯಕ್ಷವಾಗಿ ಮಾಡಬೇಕು, ಅದು ಮುಖ್ಯ. ಅದಕ್ಕೋಸ್ಕರವಾಗಿ ಅವರು ಮಧುರೆಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಂಟಪ ನಿರ್ಮಾಣ ಮಾಡಿದರು. ಶ್ರಾದ್ದ ಮಾಡುವುದಕ್ಕೆ ಪಿತ್ತಳಿ ಪಾತ್ರ ಅದೆಲ್ಲ ಇಟ್ಟು ಕುಂಬಡಿ ಏನೇನು ಬೇಕು ಅದೆಲ್ಲ. ಅದರಲ್ಲಿ ಹೆಣ್ಮಕ್ಕಳು ಅದಕ್ಕೋಸ್ಕರವಾಗಿ ವಿಶೇಷ ಸಹಯೋಗ ಕೊಡಬೇಕು. ಅವರು ಸಹಯೋಗ ಕೊಟ್ಟು ಅಲ್ಲಿ ಮಡಿ ಎಲ್ಲ ಕಟ್ಬಿಟ್ಟು ಆ ಥರ ಶ್ರಾದ್ದ, ಅನ್ನರೂಪ ಶ್ರಾದ್ದ. ಅದು ಬೆಂಗಳೂರು ಮೈಸೂರೆಲ್ಲ ಒಂದು ಶ್ರಾದ್ದ ಮಂಟಪ ಮಾಡಬೇಕು. ಅಲ್ಲಿ ಕೂತ್ಕೊಂಡು ಅದಕ್ಕೋಸ್ಕರವಾಗಿ ಏನು ದರ್ಭ ಪವಿತ್ರಂಬೈ ದರ್ಭಾಹ. ಇಲ್ಲಿ ನಾವು ಇದು ಕೃಷಿ ಎಲ್ಲ ಮಾಡುವವರು, ಅಡಿಗೆ ಮಾಡುವವರೆಲ್ಲ ಇಲ್ಲಿ ದರ್ಭ ಸಂಚಯ ಮಾಡಿ, ದರ್ಭ ಸಂಗ್ರಹ ಮಾಡಿ ಉಷಾ ಅಮಾವಾಸ್ಯ ಅಲ್ಲಿ ವಿಶೇಷ ಪೂಜೆ ಮಾಡಿ ಆ ದರ್ಭ ಸಂಗ್ರಹ ಮಾಡಬೇಕು. ಅದು 1 ವರ್ಷಕ್ಕೆ ಅದು ಅನುಮತಿ ಇದೆ. ಆ ಥರ ಬಿಹಾರಲ್ಲಿ ಮಾಡ್ತಾರೆ. ಆ ಥರ ಇಲ್ಲಿ ಕೂಡ ಅದೇ ಇದು ಪವಿತ್ರ ದೇವಿದ ಬ್ರಹ್ಮಣಸ್ಪತಿ ಪವಿತ್ರ ಪಾಣಿಗೆ ಅದಕ್ಕೋಸ್ಕರವಾಗಿ ದರ್ಭ, ಅಲ್ಲಿ ದರ್ಭ ವಿಶ್ವಾಮಿತ್ರ ಅಂತ ಒಂದು ಇದೆ. ಇದೆಲ್ಲ ಅಪಮಾರ್ಗ ಇದೆಲ್ಲ ಮಾಡಿಕೊಂಡು ಅಪವರ್ಗ ಬೇಕು, ನಮಗೂ ಅಪಮಾರ್ಗ ಬೇಕು. ಅಪವರ್ಗ ಅದು ಮೋಕ್ಷ. ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಬೇಕು, ಸಾಧ್ಯ ತಪಸ್ಸೆಲ್ಲ ಮಾಡಬೇಕು. ಅಪಮಾರ್ಗ ಹೋಮಕ್ಕೋಸ್ಕರವಾಗಿ ಅದು ಅದು ಅಪವರ್ಗ 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 ಅಪಮಾರ್ಗ ಮಾಡಬಾರ್ದು. ಅಪವರ್ಗ ಇರಬೇಕು, ಅಪಮಾರ್ಗ ಇರಬೇಕು. ಅದಕ್ಕೋಸ್ಕರವಾಗಿ ಸಂಧ್ಯಾ ವಂದನ ಪ್ರಚಾರ, ಇದು ರುದ್ರ ಹೇಳ್ತೀವಿ, ಚಮಕ ಹೇಳ್ತೀವಿ, ಅದೆಲ್ಲ ವಿಷಯ ಬೇರೆ. ಮುಖ್ಯ ನಮಗೂ ಸಂಧ್ಯಾ ವಂದನೆ ಮುಖ್ಯ. ಆಮೇಲೆ ಇದು ನಮಕ ಚಮಕ ಇವರೆಲ್ಲ ಹೇಳುವುದೆಲ್ಲ ಪುರುಷೋತ್ತಲ್ಲ. ಆಮೇಲೆ ಒಂದು ಅರ್ಘ್ಯ ಪ್ರದಾನ ಕೊಡಬೇಕು, ಉಪಸ್ಥಾನ ಮಾಡಬೇಕು, ಮಾಧ್ಯಾಹ್ನಿಕ ಮಾಡಬೇಕು. ಇದಕ್ಕೋಸ್ಕರವಾಗಿ ಬೆಂಗಳೂರಲ್ಲಿ ನಾವು ಒಂದು ಹಾಸ್ಟೆಲ್ ಇಟ್ಟಿದ್ವಿ, ಕಂಚಿ ಕಾಮಕೋಟಿ ಆಶೀರ್ವಾದದಿಂದ ವಿದ್ಯಾನಿಕೇತನ ಸ್ಕೂಲ್ ಅಂತ ಒಂದು ಇದೆ. ಅಲ್ಲಿ ಒಂದು ಹಾಸ್ಟೆಲ್ ಮಾಡಿದ್ವಿ. ಭಾರದ್ವಾಜ, ಕಾಶ್ಯಪ, ಶ್ರೀವತ್ಸ, ಆತ್ರೇಯ ಅಂತ ಋಷಿಗಳು ಹೆಸರಿಟ್ಟಿದ್ರು. ಅಲ್ಲಿ CBSE ಸ್ಕೂಲ್ ಓದಿ ಮತ್ತು ಉದಯ ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾವನ ಮಾಡ್ತಾರೆ ಅವರೆಲ್ಲ. ಆ ಥರ ಹೆಣ್ಮಕ್ಕಳಿಗೋಸ್ಕರವಾಗಿ ಸಂಪ್ರದಾಯ ಪಾಠಶಾಲಾ ಅಂತ ಒಂದು ಇತ್ತು. ಅಲ್ಲಿ ಅವರೆಲ್ಲ ರಂಗೋಲಿ, ಪಂಚಾಂಗ ನೋಡುವುದು, ಪ್ರಸಾದ ತಯಾರು ಮಾಡುವುದು, ವೇದ ವಿದ್ಯಾರ್ಥಿಗಳಿಗೆ ಊಟ ಎಲ್ಲ ಮಾಡಿ ಪ್ರಸಾದ ತಯಾರು ಮಾಡಿ ಅವರು ಅದು ಸೇವೆ ಮಾಡ್ತಾರೆ. ಅಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಹೆಣ್ಮಕ್ಕಳು ಪ್ರತಿ ದಿವಸ ಪಾಕ ಮಾಡಿ ಮರ್ಯಾದ ಮಾಡಿ ಅವರಿಗೆ ಊಟ ಇರ್ತದೆ. ಆ ಥರ ಪೂರ್ವ ಕಾಲದಲ್ಲಿ ಅಗ್ರಹಾರ ವ್ಯವಸ್ಥಾ ಸಮಯದಲ್ಲಿ ಮಾಧುಕರ ಅಂತ ಒಂದು ಪ್ರಕ್ರಿಯೆ ಇತ್ತು. ಅಲ್ಲಿ ವಾರಂ ಅಂತ ಹೇಳ್ತಾರೆ. ಅವರು ಅಗ್ರಹಾರಕ್ಕೆ ಬರುವವರು ಅಲ್ಲಿ ಒಂದು ಸೋಮವಾರದಲ್ಲಿ ಒಂದು ಮನೆಯಲ್ಲಿ ಭೋಜನ, ಮಂಗಳವಾರ ಒಂದು ಮನೆಯಲ್ಲಿ ಭೋಜನ ಎಲ್ಲ ಮಾಡಿಕೊಂಡು ವೇದಾಧ್ಯಯನ ಮಾಡ್ತಾರೆ. ಇದೆಲ್ಲ ನಾವು ತಿರುಪತಿಯಲ್ಲಿ ಸಂಪ್ರದಾಯ ಪಾಠಶಾಲಾ ಅಂತ ಒಂದು ಶುರು ಮಾಡಿದ್ದೀವಿ. ಅಲ್ಲಿ 400 ಹೆಣ್ಮಕ್ಕಳು ಓದ್ತಾರೆ. ಅವರು ಸ್ಕೂಲು, BA BCom ಎಲ್ಲ ಓದಿ ಪ್ರತಿ ತಿಂಗಳು ಏನು ಅವರಿಗೆ ನಿಯಮ, ಹೆಣ್ಮಕ್ಳಿಗೆ ನಿಯಮ ಇದೋ ರಜಸ್ವಲ ನಿಯಮ ಅದೆಲ್ಲ ಆಚರಣೆ ಮಾಡಿ ಅವರೆಲ್ಲ ಆಹಾರ, ಆಚಾರ, ಅಲಂಕಾರ 3 ಆಚರಣೆ ಮಾಡಿ ನಮ್ಮ ಸ್ವರೂಪ, ನಮ್ಮ ಭಾರತೀಯ ಸ್ವರೂಪ ಇರಬೇಕು, ಶಾಸ್ತ್ರೀಯ ಸ್ವರೂಪ ಇರಬೇಕು. ಅಲಂಕಾರ, ಆಚಾರ, ಸ್ನಾನ ಇದೆಲ್ಲ ಇರಬೇಕು. ಆಹಾರ, ಆಚಾರ, ಅಲಂಕಾರ 3 ಸೇರಿ ಅಲ್ಲಿ ಒಂದು ಸಾಲ ಅಂತ ಒಂದು ಇದೆ. ಇಲ್ಲಿಂದ ಯಾರು ಹೆಣ್ಮಕ್ಕಳು ಅವರೆಲ್ಲ ಹೋಗಿ ಒಂದು ಸಾಲ ತಿರುಪತಿ ಸಂಪ್ರದಾಯ ಪಾಠಶಾಲಾ ನೋಡಿ ಬರಬೇಕು. ಅದರ ಹಾಸ್ಟೆಲ್ ಅಂಶಕಾಲೀನ ಧರ್ಮ ವಿದ್ಯಾ ಯೋಜನೆ, ಸಂಗೀತ ಪಾಠಶಾಲೆ ಅಂತ ಚೆನ್ನೈಯಲ್ಲಿ ಇದೆ. ಅಲ್ಲಿ
ಸಂಧ್ಯಾ ವಂದನ ಮಾಡಬೇಕು, ವಿಷ್ಣು ಸಹಸ್ರನಾಮ ಹೇಳಬೇಕು. ಇದೆಲ್ಲ ಹಾಸ್ಟೆಲ್ನಲ್ಲಿ ಈ ಬ್ರಾಹ್ಮಣ ಹಾಸ್ಟೆಲ್ ಎಲ್ಲ ಕೂಡ ಇದು ಸಮಾನ ವಿಷಯ, ಸಂಧ್ಯಾ ವಂದನೆ ಮತ್ತು ವಿಷ್ಣು ಸಹಸ್ರನಾಮ. ಅಲ್ಲಿ ಕರ್ನಾಟಕ ಸಂಗೀತ ಓದ್ತಾರೆ. ವಾಲ್ಮೀಕಿ ರಾಮಾಯಣ ಪಾಠಶಾಲಾ ಅಂತ ಒಂದಿದೆ ಚೆನ್ನೈಯಲ್ಲಿ, ಜಯ ಜಯಶಂಕರ ಹೈಸ್ಕೂಲ್ ಇದೆ. ಅಲ್ಲಿ ಅಡ್ಮಿಷನ್ ಅವರು ಕೊಡ್ತೀವಿ, ಫ್ರೀ ಅಡ್ಮಿಷನ್. ಅಲ್ಲಿ ಅವರು ಹಾಸ್ಟೆಲ್ನಲ್ಲಿ ಇದ್ದು ಸಂಧ್ಯಾ ವಂದನ ಮಾಡಿ ವಾಲ್ಮೀಕಿ ರಾಮಾಯಣ ತಪಸ್ವಾಧ್ಯಾಯ ನರಸಂ ತಪಸ್ಸಿ ಭಾಗ್ಯ ರಾಮದಾರಂ ಅದು ಓದಬೇಕು. ಅದು 5-6 ವರ್ಷ ಅಲ್ಲಿ ಇರಬೇಕು. ನಾಲ್ಕನೇ ಕ್ಲಾಸಿಂದ ಅದು +2 ಸೀನಿಯರ್ PUC ಏನು ಹೇಳ್ತಾರೋ ಅದ್ರಾಗ ಇರಬೇಕು. ಅದು 5-6 ವರ್ಷ ಅಲ್ಲಿ ಇರಬೇಕು. ಜ್ಯೋತಿಷ ಹಾಸ್ಟೆಲ್ ಇದೆ. ಆ ಥರ ಒಂದೊಂದು ಸಬ್ಜೆಕ್ಟಿಗೆ ಒಂದು. ಋಷಿ ಏವಂ ಕೃಷಿ ಅದು ಒಂದು ಹಾಸ್ಟೆಲ್ ಇದೆ ಧರ್ಮಪುರಿ ಕೃಷ್ಣಗಿರಿಯಲ್ಲಿ. ಅಲ್ಲಿ ಸನತ್ ಕುಮಾರ್ ಅಂತ ಒಬ್ಬರು ಬ್ರಾಹ್ಮಣರು, ಅವರು ಸ್ಕೂಲ್ ಇಟ್ಟಿದ್ದಾರೆ. ಅಲ್ಲಿ 10 ಜನ 8-20 ಜನ ಇದ್ದಾರೆ. ಅವರು ಪ್ರತಿನಿತ್ಯ ನಿತ್ಯ ಕರ್ಮಾನುಷ್ಠಾನ ಮಾಡಿಕೊಂಡು ಇದು ಅಗ್ರಿಕಲ್ಚರ್ ಏನು ಅದರಲ್ಲಿ ಪರಿಚಯ ಇರಬೇಕು. ಅವರು ಕೃಷಿ ಏವಂ ಕೃಷಿ. ಒಂದು ಗ್ರಾಮದಲ್ಲಿ, ತಂಜಾವೂರು ಗ್ರಾಮದಲ್ಲಿ 1 ಎಕರೆ, ಬೇರೆಗಡೆ ಯಾರೆಲ್ಲ ಬೆಂಗಳೂರು ಮೈಸೂರೆಲ್ಲ ಇದ್ದಾರೋ ಅವರೆಲ್ಲ ಸೇರಿ ತಗೊಂಡಿದ್ದಾರೆ. 1 ಎಕರೆ 2 ಎಕರೆ ಆ ಥರ 100 ಎಕರೆ ಅದು ಕೃಷಿ ಏವಂ ಕೃಷಿ ಯೋಜನಾ. ಆ ಪೂರ್ವಕಾಲದಲ್ಲೂ ಒಂದು ಸಂಬಂಧ ಇದೆ ಭೂಮಿಗೆ, ಇವರಿಗೆ ಭೂಸರ ಅವರಿಗೆ ಸಂಬಂಧ ಇದೆ. ಅದಕ್ಕೋಸ್ಕರವಾಗಿ ಭೂಮಿ ಸಂಬಂಧ ಇರಬೇಕು, ಅಂತರಿಕ್ಷ ಸಂಬಂಧ ಇದೆ, ಮಂಗಳಾಯನ ಚಂದ್ರಾಯನಲ್ಲಿ ಸಂಬಂಧ ಅವರಿಗೆ ಇದೆ, ಭೂಮಿ ಸಂಬಂಧ ಇರಬೇಕು ಅಂತ ವಿಶೇಷವಾಗಿ ಈ ದೇಶದಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ಏನು ಆರ್ಥಿಕ ವ್ಯವಸ್ಥೆಯನ್ನು ಮಾಡಬೇಕು, ವಿದ್ಯಾ ವ್ಯವಸ್ಥೆಯನ್ನು ಮಾಡಬೇಕು, ಅದೆಲ್ಲ ಆಲೋಚನೆ ಮಾಡಿ ಪ್ರವಾಸಿ ಭಾರತ ಟು ನಿವಾಸಿ ಭಾರತ, ಇಲ್ಲಿ ಇದ್ದು ಹಿಂದೂ ಧರ್ಮಕ್ಕೆ ಸಂರಕ್ಷಣೆ ಮಾಡಬೇಕು. ದಿನಕ್ಕೂ ಸೌಕರ್ಯ ಎರಡೂ ಇದೆ. ಮಾನವ ಜನ್ಮದಲ್ಲಿ ಸೌಖ್ಯ ದುಃಖ ಇದೆಲ್ಲ ಇದೆ. ಅಲ್ಲಿ ಸ್ವರ್ಗದಲ್ಲಿ ಒಂದೇ ಸುಖ ಮಾತ್ರವೇ, ಪಾತಾಳದಲ್ಲಿ ಸುಖ ಇಲ್ಲ. ಇದು ಭೂಮಿಯಲ್ಲಿ ಸುಖ ದುಃಖ ಎರಡೂ ಸೇರಿ ಇರ್ತದೆ. ಇಲ್ಲಿ ಉದ್ಯೋಗದಲ್ಲಿ ಬೇರೆ ಏನು ವಿಷಯದಲ್ಲಿ ಕಷ್ಟ ಇದೆ, ರಾಜಕಾರಣದಿಂದ ಕಷ್ಟ ಇದೆ. ಕಷ್ಟ ಇದ್ದರೆ ಕೂಡ ತಾವು ಉದ್ಯಮ ಮಾಡಿ ಇದು ವ್ಯಾಪಾರ ವಗೇರ ಎಲ್ಲ ಮಾಡಿ ಇಲ್ಲಿ ಇರುವುದಕ್ಕೆ ಪ್ರಯಾಸ ಮಾಡಬೇಕು. ಹನುಮಂದಿರ ತಿರುಪತಿ ಈ ದೇವಸ್ಥಾನ ಚೆನ್ನಾಗಿದೆ, ಶುದ್ಧವಾಗಿ ಮೇಂಟೈನ್ ಮಾಡ್ತೀರಿ, ಚೆನ್ನಾಗಿದೆ. ಇದು ಲೈಟಿಂಗ್ ಎಲ್ಲ ಸ್ವಚ್ಛವಾಗಿದೆ, ಚೆನ್ನಾಗಿದೆ. ಇದು ಈ ಕಾಲದಲ್ಲಿ ಅವಶ್ಯಕತೆ ಇದೆ. ಈ ಥರ ಸಣ್ಣ ಹುಡುಗರೆಲ್ಲ ದೇವಸ್ಥಾನಕ್ಕೆ ಬರುವುದಕ್ಕೆ ಈ ಥರ ಸ್ವಲ್ಪ ಸೌಕರ್ಯ ಎಲ್ಲ ಇರಬೇಕು. ಆ ಥರ ಇದು ಚೆನ್ನಾಗಿದೆ. ಪರಶುರಾಮ ಕ್ಷೇತ್ರ ಅರುಣಾಚಲ ಪ್ರದೇಶದಲ್ಲಿ ಪರಶುರಾಮ ಕ್ಷೇತ್ರ ಇದೆ. ಅಲ್ಲಿ ನಾವು 4-5 ವರ್ಷದಿಂದ ಕಂಚಿಯಿಂದ ಭಕ್ತರೆಲ್ಲ ಹೋಗಿ ಚೆನ್ನೈದ್ದು ಅಲ್ಲಿ ಸಂಕ್ರಾಂತಿ ಸಮಯದಲ್ಲಿ, ಮಕರ ಸಂಕ್ರಾಂತಿ ಸಮಯದಲ್ಲಿ ಹೋಗ್ತಾರೆ. ವಿಷ್ಣು ಸಹಸ್ರನಾಮ, ಗಣಪತಿ ಹೋಮ, ಸುದರ್ಶನ ಹೋಮ ಇದೆಲ್ಲ ಮಾಡಿ ಬರ್ತಾರೆ. ಅಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಸೂರ್ಯನಿಗೆ ಚಂದ್ರನಿಗೆ, ಅಲ್ಲಿ ಯಾರು ಟ್ರೈಬಲ್ ಇದ್ದಾರೋ ಅವರ ಕಲ್ಚರು ಸೂರ್ಯ ಮತ್ತು ಚಂದ್ರ ಉಪಾಸನ. ಅಲ್ಲಿ ರೇಣುಕಾದೇವಿ, ಪರಶುರಾಮ ಕ್ಷೇತ್ರ ಎಲ್ಲ ಮಾಡಬೇಕು. ಇಲ್ಲಿ ಕೇರಳ ದೇಶದಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ವೇದಶಾಸ್ತ್ರ ಪ್ರಚಾರವನ್ನು ವಿಶೇಷವಾಗಿ ಮಾಡಬೇಕು. ಅಲ್ಲೂ ಸೀಮಾ ಪ್ರದೇಶ ಇದೆ. ಅಲ್ಲಿ 100 ನಂಬೂದಿರಿಗಳಿಗೋಸ್ಕರವಾಗಿ ವೃದ್ಧಶಿಖಾ ತಿರುಮೇನಿ ಅವ್ರಿಗೋಸ್ಕರವಾಗಿ ಒಂದು ಸ್ಕೀಮ್ ಶುರು ಮಾಡಿದ್ದೀವಿ. ಪ್ರತಿ ತಿಂಗಳು 3,000 ರೂಪಾಯಿ ಅವರು ಕೊಡಬೇಕು. ಗ್ರಾಮದಲ್ಲಿ ಯಾರು ಅಷ್ಟಗತ್ತು ಮಾಡ್ತಾರೋ, ಚೋಟಾಣಿ ಕೆರೆ, ಶಬರಿಮಲೆ, ಗುರುವಾಯೂರು, ಇದೆಲ್ಲ ಪ್ರಸಿದ್ಧ ದೇವಸ್ಥಾನ, ಬಹಳ ಜನ ಬರ್ತಾರೆ. ಅದೇ ವಿಷಯ. ಎಲ್ಲಿ ಕಷ್ಟ ಇದೋ, ಎಲ್ಲಿ ಸೌಕರ್ಯ ಇಲ್ಲವೋ ಅಲ್ಲಿ ನಾವು ನೋಡಬೇಕು. ಆ ಥರ ನಮ್ಮ ಪ್ರಯಾರಿಟಿ ಅದಕ್ಕೋಸ್ಕರವಾಗಿ ಇರಬೇಕು. ಅದಕ್ಕೋಸ್ಕರವಾಗಿ 100 ಜನರಿಗೆ ನಂಬೂದಿರಿಯವರಿಗೆ ದೇವ ಪೂಜಾ ಅಂತ ಸ್ಕೀಮ್ ಶುರು ಮಾಡಿದ್ದೀವಿ.
ಅಲ್ಲಿವರೆಗೂ ಪ್ರತಿ ತಿಂಗಳು 3,000 ರೂಪಾಯಿ ಕೊಡುವುದಂತ. ಆ ಥರ ನಮ್ಮ ದೇಶದಲ್ಲಿ ಪ್ರತಿ ಗ್ರಾಮದಲ್ಲಿ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ನೋಡಿಕೊಳ್ಳುವುದಕ್ಕೋಸ್ಕರವಾಗಿ 4-5 ಕುಟುಂಬ ಬ್ರಾಹ್ಮಣರು ಇರಬೇಕು. ಅರ್ಚಕ, ಟ್ರಸ್ಟಿ, ಆ ಥರ ಏನೋ ಪ್ರಸಾದ ತಯಾರು ಮಾಡುವವರು ಎಲ್ಲ ಇರಬೇಕು. ಅಗ್ರಹಾರ, ಮಿನಿ ಅಗ್ರಹಾರ, ಮೆನಿ ಪ್ಲೇಸಸ್, ಅದು ಸಣ್ಣ ಸಣ್ಣ ಅಗ್ರಹಾರಗಳು ಅದು ಬಹಳ ಕಡೆ ಇರಬೇಕು. ಆ ಸಮಯದಲ್ಲಿ ಮದ್ದೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಗ್ರಹಾರಗಳೆಲ್ಲ ಇಲ್ಲಿ ಉಂಟು. ನಾವು ಈ ಸಮಯದಲ್ಲಿ ಕೂಡ ವ್ಯವಸಾಯ ಮತ್ತು ಈ ಥರ ಕೃಷಿ ಎಲ್ಲ ಮಾಡಿ ಗ್ರಾಮದಲ್ಲಿ ಇದ್ದು ಧರ್ಮ ಪ್ರಚಾರಕ್ಕೆ ಸೇವೆ ಮಾಡಿ ಎಲ್ಲರೂ ಯಾರೆಲ್ಲ ಹಿಂದೂರಿದ್ದಾರೋ ಅವರೆಲ್ಲ ನಮ್ಮ ಧರ್ಮದಲ್ಲೇ ಇರುವುದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಇಲ್ಲೇ ಅವರ ಏಕಾಗ್ರತೆ ಇರುವುದಕ್ಕೆ ನಾವು ಸಹಾಯ ಮಾಡಬೇಕು. ಅದಕ್ಕೂ ಸಮಾಯೋಜಕರಾಗಿ ತಾವು ಕೆಲಸ ಮಾಡಬೇಕು. ಬ್ರಾಹ್ಮಣರು ಸಮಾಜದ ಸಮಾಯೋಜಕರಾಗಿ ತಾವು ಎಲ್ಲ ಸಮಾಜದಲ್ಲಿ ನಮ್ಮ ಹಿಂದೂ ಧರ್ಮ ಆಚಾರ ಏನೇನು ಇರಬೇಕು ಅದಕ್ಕೋಸ್ಕರವಾಗಿ ತಿಲಕಧಾರಣ, ವಸ್ತ್ರಧಾರಣ, ಕಾಶಿ ಯಾತ್ರೆ ಹೋಗುವುದು, ಅಶ್ವತ್ಥ ಪ್ರದಕ್ಷಿಣ, ನಾಮಜಪ ಮಾಡುವುದು, ಗಂಗಾ ಸ್ನಾನ ಮಾಡುವುದು, ಅಗ್ನಿ ಉಪಾಸನ ಮಾಡುವುದು, ಈ ಥರ ಹಿಂದೂ ಧರ್ಮಕ್ಕೋಸ್ಕರವಾಗಿ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡುವುದಕ್ಕೆ ತಾವು ಸಶಕ್ತರಾಗಿ ಇರಬೇಕು. ತಾವು ಐಕಮತ್ಯ ಕೂಡಿರುವ ಇದರಲ್ಲಿ ಒಂದು ವಿದ್ಯಾ ವ್ಯವಸ್ಥೆ ನಾವು ತಯಾರು ಮಾಡ್ತೀವಿ. ಎಲ್ಲರಿಗೂ ಪೂರ್ಣ ವಿದ್ಯಾ ಮತ್ತು ಇದು ಧಾರ್ಮಿಕ ವಿದ್ಯೆ, ಸಂಧ್ಯಾ ವಂದನೆ ಮತ್ತು ಇದೆಲ್ಲ ಸೂಕ್ತಗಳೆಲ್ಲ ಅವರು ಕಳೆದುಕೊಂಡು ಮನೆಯಲ್ಲಿ ದೇವತಾರ್ಚನೆ ಎಲ್ಲ ಮಾಡುವುದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಅಲ್ಲಿ ಸಣ್ಣ ವಿಷಯದಲ್ಲಿ ಪುಸ್ತಕ ಪ್ರಕಾಶ ಮಾಡ್ತೀವಿ. ಸ್ತ್ರೀ ಧರ್ಮ, ಕುಂಕುಮ, ಇದರ ಯಜ್ಞೋಪವೀತ, ಬ್ರಹ್ಮಯಜ್ಞ, ಆ ಥರ ಒಂದೊಂದು ವಿಷಯದಲ್ಲಿ ಪುಸ್ತಕ ಪ್ರಕಾಶನ ಮಾಡ್ತೀವಿ. ಇಲ್ಲಿ ನಾವು ಇದೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ಏಕಾದಶಿ, ಪರಶುರಾಮ ಕ್ಷೇತ್ರ ಸಂದರ್ಶನ ಆಯಿತು. ವೇದ ಪಾಠ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಒಂದು ಸಾರಿ ವಿಸ್ತಾರವಾಗಿ ಬಂದು ನಿಮ್ಮನ್ನೆಲ್ಲ ನೋಡುವುದು. ಶನಿವಾರ ಪರ್ಯಂತ ನಾವು ಅಲ್ಲಿ ಇರ್ತೀವಿ. ಧರ್ಮಸ್ಥಳದಲ್ಲಿ ಅನ್ನಾಭಿಷೇಕ ಮತ್ತು ಪ್ರದೋಷ ಕಾರ್ಯಕ್ರಮಗಳೆಲ್ಲ ಇದೆ. ಬ್ರಾಹ್ಮಣರೆಲ್ಲ ಇಲ್ಲಿ ವ್ಯವಸಾಯ ಮತ್ತು ವ್ಯಾಪಾರ ಅದೆಲ್ಲ ಮಾಡಿ ಆರ್ಥಿಕ ಪರವಾಗಿ ಸಮೃದ್ಧರಾಗಿ ಈ ದೇಶದಲ್ಲಿ ನಿವಾಸ ಮಾಡಿಕೊಂಡು ಈ ಥರ ಏನೇನು ಧಾರ್ಮಿಕ ಸಂಸ್ಥೆಗಳಿದೋ ಅದಕ್ಕೂ ಸಹಾಯರಾಗಿ, ಸಂರಕ್ಷಕರಾಗಿ ತಾವೆಲ್ಲ ಸಹಾಯ ಪ್ರೋತ್ಸಾಹ ಕೊಟ್ಟು ವೇದೋ ಖಿಲೋ ಧರ್ಮ ಮೂಲಂ ವೇದೋ ನಿತ್ಯಮಧೀಯತ. ಅದರ ನಮ್ಮ ದೇಶದಲ್ಲಿ ಏನೇನು ಲುಪ್ತ ಆಯಿತೋ, ಅಭಾವ ಆಯಿತೋ ಧರ್ಮ ವಿಷಯದಲ್ಲಿ ಅದೆಲ್ಲ ಪುನರ್ಜಾಗೃತಿ ಬರಬೇಕು. ಅದಕ್ಕೋಸ್ಕರವಾಗಿ ನಾವು ಯಾರೆಲ್ಲ ಯಜುರ್ವೇದಿಗಳು, ಯಾರು ಹಿರಣ್ಯಕೇಶಿಗಳು ಇದೆಲ್ಲ ನೋಡ್ತೀವಿ. ಇದೆಲ್ಲ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಅಜ್ಜೆ ಯಾರೆಲ್ಲ ನಮ್ಮ ಫಾದರೆಲ್ಲ ಯಾರಿದ್ದಾರೋ ಅವರು ಏನು ಗೋತ್ರದಲ್ಲಿ ಹುಟ್ಟಿದಾರೋ, ಏನು ವೇದ ಅಭ್ಯಾಸ ಮಾಡಿದಾರೋ ಆ ವೇದವನ್ನು ತಾವು ಸಂರಕ್ಷಣೆ ಮಾಡಬೇಕು. ವಿದ್ಯಾವನ್ನು ಸಂರಕ್ಷಣೆ ಮಾಡಬೇಕು, ವಿದ್ವಾಂಸರನ್ನು ಪೋಷಣೆ ಮಾಡಬೇಕು. ಆ ಥರ ನಮ್ಮ ದೇಶದಲ್ಲಿ ಎಲ್ಲರೂ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂದ ಬಲೇನರಃ ಸ್ವಕರ್ಮಣ ತಮಭ್ಯರ್ಥ ಸಿದ್ಧಿಂ ವಿದ್ಯತಿ ಮಾನವಃ ಶ್ರೇಯಾನು ಸ್ವಧರ್ಮ ವಿಗುಣ ಪರಧರ್ಮ ಸುರಕ್ಷಿತ. ಚೆನ್ನಾಗಿ ಬರ್ತದೆ, ಸುಲಭವಾಗಿ ನಮ್ಮ ಮನೆ ಸಮೀಪದಲ್ಲೇ ಇದೆ. ಇಂಗ್ಲೀಷು ಅದುವೇ ವಿಷಯ. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮ ಸುನಿಶ್ಚಿತ ಅಂತ ನಾವು ಇಂಗ್ಲೀಷ್ ಮಾತಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಅದುವೇ ವಿಷಯ. ನಮ್ಮ ಭಾಷೆ, ನಮ್ಮ ಭಾವನ, ನಮ್ಮ ಭಕ್ತಿ, ನಮ್ಮ ಭಾರತ, ನಮ್ಮ ಭೋಜನ, ನಮ್ಮ ಭೂಷಣ, ಈ ಥರ ನಮ್ಮ ಆತ್ಮೀಯತೆ ಇರಬೇಕು. ಭಾರತ ದೇಶಕ್ಕೆ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು, ಸ್ವತ್ತಾಭಿಮಾನ ಇರಬೇಕು, ಸ್ವಾಮಿತ್ವ ಇರಬೇಕು ಬ್ರಾಹ್ಮಣರಿಗೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಧೈರ್ಯವಾಗಿ ಇದ್ದು, ಐಕಮತ್ಯರಾಗಿ ಇದ್ದು
ಆರ್ಷ ಧರ್ಮವನ್ನು ಸಂರಕ್ಷಣೆ ಮಾಡಿ ಆಚರಣೆ ಮಾಡಿ ಸಂತಾನಗಳೆಲ್ಲ ಕೂಡ ಕಡಿಮೆ ಇರಬಾರದು. ಅಲ್ಲಿ ಕೂಡ ಸಂತಾನದಲ್ಲಿ ಕೂಡ ಅವೆಲ್ಲ ನೋಡಿಕೊಂಡು ಅವರು 3 ಜನ ಹೆಣ್ಮಕ್ಕಳು ಒಂದು ಕುಟುಂಬದಲ್ಲಿ ಯಾರಿಗೆ ಯಾಮನದಲ್ಲಿ ಇದ್ದಾರೋ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಅವರು TN ಶೇಷನ್ ಅಂತ ನಿಮಗೆಲ್ಲ ಗೊತ್ತು, ಎಲೆಕ್ಷನ್ ಕಮಿಷನರ್ ಆಗಿ ಮಾಡಿದ್ದಾರೆ. ಅವರು 1 ಕೋಟಿ ರೂಪಾಯಿ ಪಂಚಮಠಕ್ಕೋಸ್ಕರವಾಗಿ ಡೆಪಾಸಿಟ್ ಮಾಡಿದ್ದಾರೆ. ಅಲ್ಲಿಂದ ಏನು ಇಂಟ್ರೆಸ್ಟ್ ಬರ್ತದೋ ಅದು 3 ಜನರು ಕುಟುಂಬದಲ್ಲಿ ಆರ್ಷ ಸಂಸ್ಕೃತಿ ಸಂರಕ್ಷಣೆ ಮಾಡುವ ಕುಟುಂಬದಲ್ಲಿ ಯಾರಿದ್ದಾರೋ ಅವರ ಹೆಣ್ಮಕ್ಕಳಿಗೋಸ್ಕರವಾಗಿ ಉಪಯೋಗ ಮಾಡ್ತೀವಿ. ಅವ್ರ ಸಂತಾನ ಎಲ್ಲ ಇಲ್ಲ. ಶೇಷನವರಿಗೆ ಬಹಳ ಡೊನೇಷನ್ ಎಲ್ಲ ಕೊಟ್ಟಿದ್ದಾರೆ. ಅವರು ಶಂಕರ ಹಾರ್ಟ್ ಫೌಂಡೇಶನ್ ಹಾರ್ಟ್ ಆಪರೇಷನ್ಗೋಸ್ಕರವಾಗಿ ಅದಕ್ಕೂ ಅವರು ಡೊನೇಷನ್ ಎಲ್ಲ ಕೊಟ್ಟಿದ್ದಾರೆ. ಆ ಥರ ತ್ರಿವತ್ಸ ಅಂತ ಸ್ಕೀಮ್ ಮಾಡುತ್ತೆ. ಪ್ರಹ್ಲಾದ ಅಂತ ಒಂದು ಸ್ಕೀಮು. ಅಲ್ಲಿ ಗರ್ಭಧಾನ ಸಮಯದಲ್ಲಿ ಅವರು ಚೆನ್ನಾಗಿ ಆಲೋಚನೆ ಎಲ್ಲ ಮಾಡಿ ಭಗವದ್ಗೀತಾ ಭಾಗವತ ಸಂಗೀತ ಎಲ್ಲ ಶ್ರವಣ ಮಾಡಿ ಚೆನ್ನಾಗಿ ಸತ್ಸಂತಾನ ಬರಬೇಕು. ಅದಕ್ಕೋಸ್ಕರವಾಗಿ ಪ್ರಹ್ಲಾದ ಅಂತ ಒಂದು ಸ್ಕೀಮ್ ಇದೆ, ತ್ರಿವತ್ಸ ಅಂತ ಒಂದು ಸ್ಕೀಮ್ ಇದೆ. ಸ್ವಜನೇ ಪ್ರಿಯತಾಂ ಮನಃ. ವಾಲ್ಮೀಕಿ ರಾಮಾಯಣದಲ್ಲಿ ಶೂರ್ಪಣಖ ವೃತ್ತಾಂತದಲ್ಲಿ ಒಂದು ವಾಕ್ಯ ಬರ್ತದೆ, ಸ್ವಜನೇ ಪ್ರಿಯತಾಂ ಮನಃ. ಇಲ್ಲಿ ಹೋಗಿದಂತ ಇವರು ಹೇಳ್ತಾರೆ, ಅವರು ಹೋಗಿದಂತ ಇನ್ನೊಬ್ಬರು ಹೇಳ್ತಾರೆ ರಾಮ ಲಕ್ಷ್ಮಣ. ಆಮೇಲೆ ಒಂದು ಲಕ್ಷ್ಮಣ ಸ್ವಾಮಿ ಹೇಳ್ತಾರೆ ಶೂರ್ಪಣಕ್ಕೆ, ನಿಮ್ಮ ಜನರೇ ಇದ್ದಾರೆ, ಅಲ್ಲೇ ಹೋಗಿ ಮದುವೆ ಮಾಡಿಕೊಂಡು ಇಲ್ಲಿ ಬರಬಾರ್ದು ಅಂತ ಅವ್ರು ಹೇಳ್ತಾರೆ. ಆ ಥರ ಸಮಾಜದಲ್ಲಿ ವಿವಾಹ ಮಾಡುವುದಕ್ಕೆ ಅದಕ್ಕೋಸ್ಕರವಾಗಿ ವಿಶೇಷ ಉದ್ಯಮಕ್ಕೆ ಅವಶ್ಯಕತೆ ಇದೆ. ಅದು ಎಲ್ಲರೂ ಸೇರಿ ಆ ಉದ್ಯಮವನ್ನು ಮಾಡಬೇಕು. ಹೆಣ್ಮಕ್ಕಳು ಪುರುಷರು ಎಲ್ಲರೂ ಸೇರಿ ತಾವು ಒಂದು ಹೇಳುವುದು, ನಿಮ್ಮ ಹೆಣ್ಮಕ್ಕಳು ಒಂದು ಹೇಳುವುದು, ಅವರೊಂದು ಹೇಳ್ತಾರೆ ಆ ಥರ ಹೇಳಬಾರದು. ಕೆಲ ಕಡೆ ಆ ಥರ ಹೇಳ್ತಾರೆ, ಅವ್ರೇನು ಪರವಾಗಿಲ್ಲ ಅಂತ ಇವರಿಗೆ ಹೇಳ್ತಾರೆ, ಅವರೇನು ಹೇಳ್ತಾರೆ, ಆ ಥರ ಇರಬಾರದು. ಆ ಥರ ದಂಪತಿ ಎಲ್ಲರೂ ಐಕಮತ್ಯವಾಗಿದ್ದು ನಿಮ್ಮ ಯುವತೆಗೆ, ನಿಮ್ಮ ಮಕ್ಕಳಿಗೆ ಎಲ್ಲ ವಿಷಯದಲ್ಲಿ ವಿಶೇಷ ಆಗ್ರಹ ಬರುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಥರ ಮದುವೆ ಇದೆಲ್ಲ ಅವರವರ ಸಮಾಜದಲ್ಲಿ ಆಗಬೇಕು. ಅದಕ್ಕೋಸ್ಕರವಾಗಿ ಆಂಧ್ರ ದೇಶ ಪರ್ಯಟನದಲ್ಲಿ ನಾವು ಹೋಮ ವ್ಯವಸ್ಥೆ ಮಾಡಿದ್ವಿ. ಸ್ವಯಂವರ ಪಾರ್ವತಿ ಹೋಮ, ಕ್ಷತ್ರಿಯ ಸಭಾ ಯಾದವ ಸಭಾ ಅವರೆಲ್ಲ ಕರೆದು ಎಲ್ಲ ಸಮಾಜ ಸಭೆಯಲ್ಲಿ ಒಂದು ಸಂಸ್ಕೃತಿ ವಿಭಾಗ ಇರಬೇಕು. ತಾವು ಬ್ರಾಹ್ಮಣರು, ನಿಮ್ಮ ಸಮಾಜದಲ್ಲಿ ಇದು ಇರಬೇಕು. ಕ್ಷತ್ರಿಯ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ಕೂಡ ಸಂಸ್ಕೃತಿ ವಿಭಾಗ ಅಂತ ಒಂದು ವಿಭಾಗ ಇರಬೇಕು. ಅವರ ಯುವತೆ ದೇವಸ್ಥಾನಕ್ಕೆ ಹೋಗ್ತಾರ, ಕನಕಧಾರಣ ಮಾಡ್ತಾರ, ಏನು ಆಹಾರ ಎಲ್ಲ ತಗೊಳ್ತಾರೆ, ಇದು ಬೇರೆ ಏನೇನು ತಗೊಳ್ಳೋದಿಲ್ಲ ಏನು. ಆ ಥರ ಅವರ ಸಂಶೋಧನೆ ಮಾಡಿ ಅವರು ಸನ್ಮಾರ್ಗದಲ್ಲಿ ಪ್ರೋತ್ಸಾಹ ಮಾಡಿ ಸಾತ್ವಿಕ ಆಹಾರ ಶುದ್ಧವು ಸತ್ವಶುದ್ಧಿ, ಆ ಥರ ಧರ್ಮ ಪ್ರಚಾರವನ್ನು ದೊಡ್ಡ ಕಾರ್ಯಕ್ರಮಗಳು ಮಾಡುವುದು ಬೇಕು. ನವೀಕರಣ ಕೆಲಸ, ಚಂಡಿ ಹೋಮ, ಅತಿರುದ್ರ ಎಲ್ಲ ಮಾಡುವುದು ಅದು ಮಾಡಬೇಕು. ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಬೇಕು. ಸ್ಪೇರ್ ಪಾರ್ಟ್ಸ್ ಫ್ಯಾಕ್ಟ್ರಿ ಇದೆ, ಸ್ಪೇರ್ ಪಾರ್ಟ್ಸ್ ಫ್ಯಾಕ್ಟ್ರಿ ಅದು ದೊಡ್ಡ ಉದ್ಯಮ ಇದೆ ನಮ್ಮ ದೇಶದಲ್ಲಿ. ಚೆನ್ನೈಯಲ್ಲಿ ಪ್ರಸಿದ್ಧ ಸ್ಪೇರ್ ಪಾರ್ಟ್ಸ್ ಮಾಡುವವರೆಲ್ಲ ಇದ್ದಾರೆ. ಅವರೆಲ್ಲ ಇಂಜಿನೂ ಇದೆ, ಸ್ಪೇರ್ ಪಾರ್ಟ್ಸು ಬೇಕು. ಸಲುವಾಗಿ ಅವರು ದೊಡ್ಡ ಗುರುಗಳು ಒಂದು ಸ್ಕೀಮ್ ಶುರು ಮಾಡಿದರು, ಇದು ಮುಷ್ಟಿ ತಂಡೂಲ ಅಂತ ಒಂದು. ಆ ಥರ ತಾವು ಮನೆಯಲ್ಲಿ ಎಲ್ಲ ಒಂದು ಹುಂಡಿ ಇಟ್ಕೊಂಡ್ರೆ ಅನುರಾಧ ನಕ್ಷತ್ರದ ಸಮಯದಲ್ಲಿ ಇವರು ಪಾಠಶಾಲೆಗೆ ಕೊಡ್ರಿ. ಅದು ಪ್ರತಿ ಅನುರಾಧ ನಕ್ಷತ್ರ ಸಂತರ್ಪಣೆ ಮಾಡಬೇಕು. ವೇದ ಪಾಠಶಾಲೆಯಲ್ಲಿ ಸಂತರ್ಪಣೆ ಇರಬೇಕು. ಅಲ್ಲಿ ಶಾಸ್ತ್ರ ಪ್ರೀತಿ ಆ ಥರ ತಾವೆಲ್ಲ ಹೋಗಿ ಅವರಿಗೂ ಸುಸುಪರ್ಣಮಯ ಚಿದಂಬರಾಂ ಹಣಾಯ ಸತ್ಯ ಅವ್ರಿಗೆಲ್ಲ ಇದೆಲ್ಲ ತೀರ್ಥ ಎಲ್ಲ ಕೊಟ್ಟು ಆ ಥರ ಸೇವೆ ಮಾಡಬೇಕು. ಕಾರ್ಯಕರ್ತಗಳನ್ನು ತಯಾರು ಮಾಡಬೇಕು. ಈ ಸಣ್ಣ ವಯಸ್ಸಲ್ಲಿ ಇವರೆಲ್ಲ ಕಾರ್ಯಕರ್ತ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಅಲ್ಲೆಲ್ಲ ಹೋಗಿ
ಅವರು ಶರೀರ ಪರಿಶ್ರಮ ಕೊಟ್ಟು ಕಾರ್ ಸೇವಾ ಮಾಡಿ ಎಲ್ಲ ಹಣ ನಾವು ಕೊಡ್ತೀವಿ, ಡೊನೇಷನ್ ಕೊಡ್ತೀವಿ, ಆಯಿತು, ಅದೇನಿಲ್ಲ. ಹಣ ಒಂದು ವಿಷಯ ಧರ್ಮ ಪ್ರಚಾರಕ್ಕೆ, ಮತ್ತು ನಾವು ಶರೀರ ಸೇವೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಅಡುಗೆ ಮಾಡುವುದು, ಇಲ್ಲಿ ಅವರು ಹೆಣ್ಮಕ್ಕಳು ಆ ಥರ ಕುಂಕುಮ ತಯಾರು ಮಾಡುವುದು, ನೈ ತಯಾರು ಮಾಡುವುದು, ಆಯುರ್ವೈ ಕೃತಾಂಬ ನೈ ತಯಾರು ಮಾಡುವುದು, ಅಕ್ಷತೆ ತಯಾರು ಮಾಡುವುದು, ಇದೆಲ್ಲ ದೊಡ್ಡ ಗುರುಗಳು ಹೇಳ್ತಾರೆ. ಅವರು ತಪಸ್ವಿ ಜ್ಞಾನಿ ಎಲ್ಲ ಅದೇ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು, ಚಿನ್ನ ಚಿನ್ನ ವಿಷಯಗಳೆಲ್ಲ ಅವ್ರು ಹೇಳಿ ಅಕ್ಷತ ತಯಾರು ಮಾಡ್ರಿ, ಸಿಂಧೂರು ಕುಂಕುಮ ತಯಾರು ಮಾಡ್ರಿ, ಇದೆಲ್ಲ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಥರ ಎಲ್ಲರೂ ಕೂಡ ದೈವವಾಣಿ ಅಂತ ನಾವು ಪುಸ್ತಕ ಒಂದು ಕೊಡ್ತೀವಿ, ಒಂದು ಸೆಟ್ಟು. ಅದೆಲ್ಲ ತಾವು ಗುರುವಾರದ ಸಮಯದಲ್ಲಿ 5 ಪೇಜು 10 ಪೇಜು ನಾವು ಓದಿರಿ. ಸಮಾಜಕ್ಕೋಸ್ಕರವಾಗಿ ಏನೆಲ್ಲ ಗುರುಗಳು ಹೇಳ್ತಾರೋ ಅದೆಲ್ಲ ತಾವು ನೋಡಿ ಶ್ರವಣ ಮಾಡಿ ಆ ಥರ ಎಲ್ಲರೂ ಸೇರಿ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಇರಬೇಕು. ಧಾರ್ಮಿಕ ಸೇವಾ ಕಾರ್ಯಕ್ರಮದಲ್ಲಿ ಇರಬೇಕು, ವೈದಿಕ ಸೇವೆಯಲ್ಲಿ ಇರಬೇಕು. ಸೇವಾ ಅಂದರೆ ಅವರು ಬೇರೆ ಜನರ ಸೇವೆ ಎಲ್ಲ ಇದೆ, ಅದು ಮಾಡೋದಕ್ಕೆ ಬಹಳ ಜನ ಇದ್ದಾರೆ. ಈ ಥರ ಏನು ಉಂಟು, ಉಪನಯನ ಸೇವಾ, ವಿವಾಹ ಸೇವಾ, ಸಾಲಿಪಾಕ ಸೇವಾ, 5 ದಿವಸ ವಿವಾಹ ಮಾಡಿಕೊಳ್ಳೋದು, ಈ ಥರ ಜಾತಕ ಪರಿವರ್ತನೆ ಮಾಡುವುದು, ಈ ಥರ ವೈದಿಕ ಧರ್ಮಕ್ಕೆ ಅನುಕೂಲವಾಗಿ ಏನೇನು ಸೇವಾ ಕಾರ್ಯಕ್ರಮಗಳು ಉಂಟೋ ಅದೆಲ್ಲ ತಾವು ಮಾಡಿ ಧರ್ಮೋ ರಕ್ಷತಿ ರಕ್ಷಿತಃ ಬ್ರಾಹ್ಮಣತ್ವಸ್ಯ ಹಿ ರಕ್ಷಿತೇನ ರಕ್ಷಿತಸ್ಯ ವೈದಿಕೋ ಧರ್ಮ. ಭಗವದ್ಗೀತಾ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಆ ಥರ ತಾವೆಲ್ಲರೂ ಕೂಡ ವೃತ್ತಿ, ಪ್ರವೃತ್ತಿ, ನಿವೃತ್ತಿ, ಇದೆಲ್ಲ ವೃತ್ತಿ ಏನು ಉದ್ಯೋಗ, ಸ್ಕೂಲ್ ಮಾಸ್ತರು, ಕರ್ಣವು ಏನೇನು ಸಿಕ್ಕಿರ್ತದೋ ಆ ಥರ ವೃತ್ತಿ. ಪ್ರವೃತ್ತಿ ಧರ್ಮದಲ್ಲಿ ಪ್ರವೃತ್ತಿ, ಆಮೇಲೆ ಮನಃಶಾಂತಿ, ಸ್ವಚ್ಛ ಹೃದಯ ಎಲ್ಲ ಬಂದು ಅದು ಚಿತ್ತವೃತ್ತಿ ಎಲ್ಲ ವಿಕಾಸ ಮಾಡಿ ಅದು ಆತ್ಮಶುದ್ಧಿ ಸಿಕ್ಕಿ ಅದೆಲ್ಲ ಮಾಡೋದು. ಆ ಥರ ನಿವೃತ್ತಿ ಮಾರ್ಗ ಚೆನ್ನಾಗಿದೆ, ನಾವು ನೋಡಿದ್ದೀವಿ. ಅದೆಲ್ಲ ಇತ್ತು. ಧರ್ಮಸ್ಥಳಕ್ಕೆ ಬಂದು ತಗೊಂಡು ಈ ವೇದ ಪಾಠಶಾಲೆಗೋಸ್ಕರವಾಗಿ ಇದನ್ನ ಒಂದು ಮುಷ್ಟಿದಂಡೂಲ ಯೋಜನೆ ಒಂದು ಮುಷ್ಟಿ ಅದು ತಂಡು, ಅದು ಒಂದು ಬ್ಯಾಗಲ್ಲಿ ಇಡ್ರಿ. ಆಮೇಲೆ ವಿಶಾಖ ನಕ್ಷತ್ರ ತಾವಲ್ಲಿ ಪಾಠಶಾಲೆಗೆ ಕೊಡ್ರಿ. ಅನುರಾಧ ನಕ್ಷತ್ರ ದಿವಸ ಎಲ್ಲರಿಗೋಸ್ಕರವಾಗಿ ಪ್ರಸಾದ ತಯಾರು ಮಾಡಿರೋರು ವೇದ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಕೊಡುವುದಕ್ಕೆ ಪ್ರಸಾದ ತಯಾರು ಮಾಡೋದು ಗುರುಗಳ ಪ್ರಸಾದ ಆಗುತ್ತದೆ. ಆ ಥರ ಚೆನ್ನಾಗಿ ವೇದೋಂಶಲೋ ಧರ್ಮ ಮೂಲಂ ಧರ್ಮೋ ರಕ್ಷತಿ ರಕ್ಷಿತಃ. ಆ ಥರ ಎಲ್ಲರೂ ಸೇವಾ ಕಾರ್ಯಕ್ರಮ ಮಾಡಿ ಭಗವಂತನ ಆಶೀರ್ವಾದ ತಗೊಂಡು ಚೆನ್ನಾಗಿರಬೇಕಂತ ಕಂಚಿ ಕಾಮಾಕ್ಷ ಅವರು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ ಜಯ ಜಯ ಶಂಕರ. ಇವತ್ತು ಉದಯ ಒಂದು ಚಿತ್ಪಾವನ್ ಅವರು ಕೈಸಾಸ್ ಗುರುಜಿ ಅಂತ ಒಬ್ಬರಿದ್ದಾರೆ. ಅವ್ರ ವೇದ ಪಾಠಶಾಲೆಯಲ್ಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಆಗಿ ಮಾತಾಡ್ತೀವಿ. ಚೆನ್ನಾಗಿ ವೇದ ಸಭಾ ಕಾರ್ಯಕ್ರಮ ಇತ್ತು. ಇದು ಸಾಯಂಕಾಲ ಇಲ್ಲಿ ಚಿತ್ಪಾವನ್ ಸಭಾ, ಅಲ್ಲಿ ಒಂದು ಚಿತ್ಪಾವನ್ ಸಭಾ ಸಂತೋಷ ಆಯ್ತು. ಎಲ್ಲರೂ ಕುಂಕುಮ ಓಕೆ ಅದೇ ಇದು ಯಾರು ತಂದೆ ಅವರು ಅದೇ ಅವ್ರ ತಂದೆ
योगक्षेमस्य कृत्यैः तत्प्रियापाशे कामे युज्याता आशिषः समृद्ध्यै ಪುರೋಹಿತರು ಯಾರು? ಇಲ್ಲಿ ಪುರೋಹಿತರು ಯಾರು? ಇನ್ನೊಬ್ಬರು ಯಾರು? ಸುಹಾಸ್ ಜಯರಾಮಣ್ಣ 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 ಅಶೋಕ್ ಭಟ್ ದೇವಸ್ಥಾನದ ಶನಿವಾರ 10 ಗಂಟೆಗೆ ಒಂದು ಮೀಟಿಂಗ್ ಇದೆ. ಕೃಷಿ ಮತ್ತು ಕೃಷಿ ಯಾರೆಲ್ಲ ಕೃಷಿ ಮಾಡ್ತಾರೋ ಮೀಟಿಂಗಲ್ಲಿ ಭಾಗವಹಿಸಬೇಕು. ಅದೇ ಇವರಿಗೂ ಇವರು ಪುರೋಹಿತರು ಅವರಿಗೆ ಪುರೋಹಿತರು ಇವರು ಯಾರು? ಅವರ ಬೇಕಾದ್ರೆ ಹಂಗಾರೆ ಅವರೇ ಅವನೇನು ಟೈಮ್